ಸರ್ ನಮಸ್ಕಾರ. ನಾನು ನಿಮ್ಮ ನಾಗರಾಜು, ಮೈಸೂರು ಜಿಲ್ಲಾ ವರದಿಗಾರ, ಸಾಗರ ಆಂದೋಲನ ಪತ್ರಿಕೆ. ಹಾಗೆಯೇ ಇವತ್ತು ನಾನು ನಂಜನಗೂಡಲ್ಲಿ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಈಶ್ವರ್ಜಿ, ತಾವು ತುಂಬ ಖುಷಿ ಆಯಿತು. ಯಾರ ಮೂಲಕನೋ ಕೇಳ್ಪಟ್ಟೆ ಏನಂತ ಗೋ ಸಂರಕ್ಷಣೆ ಮಾಡ್ತಾಯಿದ್ದೀರಾ, ಅದರಲ್ಲೂ ಹಳ್ಳಿಕಾಳು ತಳಿದ ಗೋ ಸಂರಕ್ಷಣೆ ಮಾಡ್ತಾಯಿದ್ದೀರಾ. ಇನ್ನೂ ಹಲವಾರು ತಳಿಗಳೇ ಇದೆ ಅಂತ ಕೇಳ್ಪಟ್ಟೆ. ಏನು ಹೇಳ್ತೀರಾ ಇದ್ರ ಬಗ್ಗೆ? ಅಂದರೆ ನಾವು ಒಂದಷ್ಟು ಯಶೋಕರ ಅಂತ ನಮ್ಮ ಹಳ್ಳಿಕಾರನ್ನ ಒಂದು ಸ್ವಲ್ಪ ನಾವು ಉಳಿಸ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ಈಗ ಒಂದು ಸ್ವಲ್ಪ ಹಸುಗಳು ತಂದು ಇದು ಮಾಡ್ತಾ ಈಗ ಒಂದಷ್ಟು 35-40 ಅಷ್ಟು ಇದೆಯಾ? ಯಾವ ತಳಿ ಇದೆ ಈಗ ಸದ್ಯಕ್ಕೆ? ಜಾಸ್ತಿ ಹಳ್ಳಿಕಾರೆ, ಅದ್ರ ಜೊತೆಗೆ ಒಂದೆರಡು ಗೀರು ಪ್ಲಸ್ ಒಂದೆರಡು ಮಲ್ನಾಡ್ ಗಿಡ, ಅದೇನು ಇದಿಲ್ಲ. ನಮ್ಮ ಮೇನ್ ಹಳ್ಳಿಕಾರು ಜೊತೆಲಿ ಕೂಡ ಅದು ಇದೆ. ಅದು ಜೊತೆಲಿ ಒಂದೆರಡು. ಮತ್ತು ನಾನು ಆಗ್ಲಿಂದ ಅಬ್ಸರ್ವ್ ಮಾಡಿದೆ ನೋಡಿ, ಇದು ಸ್ವಂತ ಜಾಗನ ನಿಮಗೆ? ಇದು ಒಂದು 2 ಗುಂಟೆ ಇದೆ, ಸ್ವಂತ ಜಾಗ. ಸ್ವಂತ ಜಾಗ 2 ಗುಂಟೆ ಇದೆ ನಮಗೆ. ಅಂದರೆ ಬೇರೆ ಇದು ಮಾಡ್ಕೊಳ್ಳೋಕ್ಕೆ, ಫೆನ್ಸ್ ಹಾಕೊಳ್ಳೋಕ್ಕೆ ಮತ್ತು ಹುಲ್ಲು ಇವೆಲ್ಲ ಹಾಕೊಳ್ಳೋಕ್ಕೆ ನಮಗೆ ಜಾಗಗಳು ಇಲ್ಲ ಇಲ್ಲಿ. ಹಂಗಾಗ್ಲಾಗಿ ಏನಾಗ್ತದೆ, ನಾವು ಏನೇ ಮಾಡಿದ್ರೆ ಬೇರೆ ಜಾಗ. ಈಗ ಸರ್ಕಾರಗಳು ಬಂದು ಬಾಯಿ ಪಡ್ಕೊಳತ್ತಲ್ಲ, ಒಂದು ರೈತರ ಒಂದು ತಳಿ ಹಳ್ಳಿಕಾರಸು ಉಳಿಸ್ಬೇಕು ಅಂತ ದೊಡ್ಡ ದೊಡ್ಡ ಭಾಷಣಗಳು ಮಾಡ್ತಾರೆ ಸ್ಟೇಜ್ ಮೇಲೆ. ಮತ್ತು ಗೋಶಾಲೆಗಳಾಗಬೇಕು ಅಂತೆಲ್ಲ ಹಲವಾರು ಸರ್ಕಾರಗಳು ಬರ್ತಾರೆ. ಯಾವುದೇ ಸರ್ಕಾರ ನಮ್ಗೆ ಬೇಕಾಗಿಲ್ಲ. ಬಟ್ ಏನು ಅಂದರೆ ಇವತ್ತು ಗೋ ಶಾಲೆ ಉಳಿಬೇಕು, ಮತ್ತು ಗೋ ಸಂರಕ್ಷಕರು ಉಳಿಬೇಕು, ಮತ್ತು ಹಳ್ಳಿಕಾರ ತಳಿ ಉಳಿಬೇಕು, ರೈತರ ಪರವಾಗಿರೋವಂಥದ್ದು. ಇವತ್ತು ಹಳ್ಳಿಕಾರ ತಳಿ ತೋರಿಸ್ಬೇಕು ಅಂದರೆ ಆಮೇಲೆ ನಾವು ಫಾರಿನ್ಗೆ ಹೋಗ್ಬೇಕಾಗ್ತದೆ. ಹಾಗೆ ನಿಮ್ಮಂಥವ್ರು ಇವತ್ತು ಹಸುಗಳನ್ನ ಸಾಕಣೆ ಮಾಡೋದೇ ಕಷ್ಟ. ಹಾಗಾಗಿ ನಿಮ್ಗೆ ಯಾಕೆ ಒಂದು ಯಾವುದೇ ಸರ್ಕಾರ ಬಂದರೂ ನಿಮ್ಗೆ ಒಂದು ಗೋಶಾಲೆ ಕೊಟ್ಟಿಲ್ಲ, ಜಾಗ ಕೊಟ್ಟಿಲ್ಲ ನಿಮಗೆ? ನೋಡ್ತಾರ, ಇಲ್ಲಿ ಬಂದು ಹೋಗ್ತಾರ ಅಷ್ಟೇ. ಆದ್ರೆ ಯಾರು ಅಂತ ಇಂಟ್ರೆಸ್ಟ್ ಕೊಟ್ಟು ಇದು ಮಾಡ್ತಾರ. ನಮ್ಗೇನಂದ್ರೆ ಒಂದಷ್ಟಾಗ ನಮ್ಗೇನಂದ್ರೆ ಅವಕ್ಕೆ ನೆರಳಾಗುವಂಗೆ ಮತ್ತೆ ಒಂದಷ್ಟು ಅವಕ್ಕೆ ಮೇವು ಸಂಗ್ರಹಣೆ ಮಾಡುವಷ್ಟು ಜಾಗ ಅದು ಸಾಕು ನಮ್ಗೆ. ಅದೇನಿಲ್ಲ, 1-2 ತಿಂಗಳು ಪ್ರಾಬ್ಲಮ್ ಆಗುತ್ತೆ. ಇನ್ನೊಂದು 10 ತಿಂಗಳು ನಮಗೆ ಹೊಳೆ ಇದೆ. ಹೊಳೆಯಲ್ಲಿ ಮಗ್ಳಲ್ಲಿ ನಮ್ಗೆ ಹೆಂಗೋ ಮೇವು ಆಗೋಗುತ್ತೆ. 2 ತಿಂಗಳಿಗೆ ಆಗುವಷ್ಟು ಸಂರಕ್ಷಣೆ ಮಾಡ್ಕೊಳ್ಳೋಷ್ಟು ಮೇವನ್ನ ಸಂಗ್ರಹಣೆ ಮಾಡೋಷ್ಟು ನಮ್ಗೆ ಜಾಗ ಕೊಟ್ಟರೆ ಸಾಕು ಸರ್ಕಾರದಿಂದ, ಸಾಕು. ಅಲ್ಲಿ ಅವಕ್ಕೆ ಅಲ್ಲ, ಇಲ್ಲಿನ ಜನಪ್ರತಿನಿಧಿಗಳು ಕೆಲವರೆಲ್ಲ ಇದಾರಲ್ಲ, ಅವ್ರು ನಿಮ್ಗೆ ಸಹಾಯ ಮಾಡ್ತಾರಲ್ಲ? ಯಾರು ಬಂದು ಯಾರು ಅಲ್ಲ ರೀ, ಇವತ್ತು ಉದ್ದುದ್ದ ಭಾಷಣ ಬಗ್ಗೆ ಮಾಡೋಂಥ ಜನಪ್ರತಿನಿಧಿಗಳಿದ್ದಾರೆ. ಹಾಗಾಗಿ ನೋಡಿ, ನಿಜವಲ್ಲೂ ಒಂದು ಬೇಜಾರಾಗೋ ವಿಚಾರ, ಇನ್ನೊಂದು ಖುಷಿಯಾಗೋ ವಿಚಾರ. ನೀವು ಇಷ್ಟು ತಳಿಗಳನ್ನ ಸಾಕೊಂಡು ಇಷ್ಟು ಗೋ ಸಂರಕ್ಷಣೆ ಇರಲಿ, ಅದಕ್ಕೆ ತುಂಬಾ ಶೀಟೆಲ್ಲ ಬಿದ್ದೋಗ್ತಾ ಇದೆ. ಎಲ್ಲ ನಾವೇ ರೆಡಿ ಮಾಡ್ಕೋಬೇಕು, ಏನಿಲ್ಲ. ನಾವು ಈಗ ಎಲ್ಲ ಕೆಲಸ ಬಿಟ್ಟು ಇದನ್ನೆಲ್ಲ ನಿಂತಿದ್ದೀವಿ. ಇದನ್ನೇ ಸಾಕೊಳ್ಳೋದು ಇದರಲ್ಲೇ. ಅಂದ್ರೆ ಈಗ ನಮ್ದು ಡಿಪ್ಲೊಮಾ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಆಗಿತ್ತು, ಕೆಲಸ ಮಾಡ್ತದೆ ಎಲ್ಲ ಬಿಟ್ಟು ಈಗ ಹೈಯರ್ ಎಜುಕೇಶನ್ ಮಾಡ್ಕೊಂಡು ಇವತ್ತು ಗೋಶಾಲೆ ಮಾಡಬೇಕು ಅಂತ ಇದ್ದೀರಾ. ಅದು ಸಪೋರ್ಟ್ ಮಾಡ್ತಾರಂತ ಸರ್ಕಾರಗಳಿದೆ. ಎಂಥ ಇದು ಕತೆ ಇದು? ಕೆಲ್ಸಕ್ಕೆ ಹೋಗೋಣ ಈಗ ಅನ್ಕೊಂಡು ಇವನ್ನ ನೋಡ್ಕೊಂಡು ಹೋಗ್ತೇವೆ. ಏನೇ ಮಾಡಬೇಕು ಅಂದ್ರೆ ನಾನೇ ಈಗ ಸ್ವಂತ ಅಲ್ಲಿಂದ ತರಬೇಕು, ಎಲ್ಲ ಮಾಡ್ಕೋಬೇಕು, ನಮ್ಮ ಜೊತೆ ಮಾಡ್ಕೊಳ್ತಾ ಇದ್ದೀನಿ. ಓಕೆ ನೋಡಿ, ಇಷ್ಟೆಲ್ಲ ನಿಮ್ದೇ ಅಲ್ಲ ಇದು? ಇಷ್ಟೆಲ್ಲ ಅಷ್ಟೆಲ್ಲ ಬರಲ್ಲ. 2 ಗುಂಟೆ ಬರುತ್ತೆ. ಇಲ್ಲಿ ಅಲ್ಲಿ ಶೆಡ್ ಹಾಕಿರೋದು ಅವೆಲ್ಲ ನಮ್ಮ ಇವರು, ನಮ್ಮ ಮಾವ ಇವರು, ಬಾಮೈಕು, ಬೇರೆ ಬೇರೆ ನಮ್ಮ ಇವರಲ್ಲೇ ಬರುತ್ತೆ. ನಿಮ್ಮ ಕುಟುಂಬದವ್ರದೇ ಅದು ಜಾಗ, ಹಾಗಾಗಿ ನೀವು ಶೆಡ್ ಹಾಕೊಂಡಿದ್ದೀರಾ? ಓಕೆ. ಎಷ್ಟು ಗೋಗಳಿದೆ? 35 ಗೋ ಇದೆ ಅಲ್ಲ? ನೋಡಿ, ನಿಜವೂ ರೈತರು ಇದು ನೋಡ್ತಾ ಇರ್ತಾರೆ ವಿಡಿಯೋನ. ತುಂಬ ಬೇಜಾರಾಗುತ್ತೆ ರೈತರಿಗೆ. ಯಾಕೆಂದರೆ ನಮ್ಮ ರೈತರು ತಳಿ ಏನು ಇವತ್ತು ಹಳ್ಳಿಕಾರ ತಳಿ ಇದೆ, ಅದನ್ನು ಈ ಜಾಗದಲ್ಲಿ ನೀವು ನಿಜವೂ ಇಟ್ಕೊಂಡು ಮೇಯಿಸ್ತಾ ಇದ್ದೀರಾ, ಕಾಪಾಡ್ತಾ ಇದ್ದೀರಾ ಅಂದರೆ ಸೇಫ್ಟಿ ಇಲ್ದಿರೋ ಜಾಗ ಇದು. ನಂಜನಗೂಡಲ್ಲಿ ಇದು ಯಾವ ಏರಿಯಾ ಸರ್ ಇದು? ಇದು ಚಾಮರಾಜನಗರ ಮೈನ್ ರೋಡು. ಅದೇ ಅಂಬೇಡ್ಕರ್ ಸ್ಟ್ಯಾಚ್ಯೂ ಅಂತ ಮುಂದೆ. ಚಾಮರಾಜನಗರ ರೋಡು. ಓಕೆ. ಮತ್ತೆ ಅಂಬೇಡ್ಕರ್ ಸರ್, ಇದೆಲ್ಲ ಹಿಂದ್ಗಡೆ ಭವನಗಳಾಗ್ತಿದೆ, ಏನಿದು? ವಾಲ್ಮೀಕಿ ಭವನ, ಓಕೆ. ಮಡಿವಾಳರ ಭವನ. ಮಧ್ಯ ಒಂದಷ್ಟು ಪೊಲೀಸ್ ಇಲಾಖೆಗೆ ಬಿಟ್ಟಿದ್ದಾರೆ. ಓಕೆ. ಅಲ್ಲ, ಅದೇ ಥರ ನಿಮಗೂ ಕೂಡ ಒಂದು ಕೊಡ್ಬೋದಲ್ಲ, ಗೋಶಾಲೆಗೆ ಅಂತ ಕೊಡ್ಬೋದು ಆಯಿತಾ? ಸುಮ್ಮನೆ ಸರ್ಕಾರಗಳು ಅಷ್ಟು ಭಾಷಣಗಳು ಬಿಗಿಯುತ್ತೆ, ಆ ತಳಿ ಉಳಿಸ್ಬೇಕು, ಈ ತಳಿ ಉಳಿಸ್ಬೇಕು, ರೈತರ ಪರವಾಗಿದ್ದೀವಿ ನಾವು ಅಂತ. ಎಲ್ಲಿ ಯಾವ ರೈತರ ಪರವಾಗಿದ್ದಾರೆ ಇವರೆಲ್ಲ? ಎಲ್ಲ ಬರೀ ಮಾತಿಗೆ ಹೇಳ್ತಾರೆ. ಎಲ್ಲಣ್ಣ ಈಗ ನಿಮಗೆ ಎಲ್ಲ ಒಡ್ಡಾಡ್ತಾರೆ, ಈ ರೋಡಲ್ಲೇ ಒಡ್ಡಾಡ್ತಾರೆ. ಒಬ್ರು ಈ ಕಡೆ ತಿರುಗಿ ನಿಲ್ಸು ನೋಡಲ್ಲ. ಅಲ್ಲ, ಒಂದಿದೆ ಅಂತ ಯಾರು ನೋಡಲ್ಲ. ಹಾಗಾಗಿ ಸರ್ಕಾರದ ಭೂಮಿ ಕೊಟ್ಟರೆ ನೀವು ಗೋಶಾಲೆ ನಡೆಸಕ್ಕೆ ರೆಡಿ ಇದ್ದೀರಾ? ಆರಾಮಾಗಿ ನಡೆಸ್ಕೋಬೋದು. ನನಗೇನಂದ್ರೆ ಮೇವು ಸಂರಕ್ಷಣೆಗೆ ಮತ್ತೆ ಅವಕ್ಕೆ ಸ್ವಲ್ಪ ಅಗಲ ಜಾಗ ಬೇಕು. ಏನಂದ್ರೆ ಅದು ಹಸುಗಳು ಕರುಗಳು ನಿಂತ್ಕೊಳ್ಳೋಕೆ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟು. ಅಲ್ಲ, ನಮ್ಮ ಹೈನುಗಾರಿಕೆ ಉದ್ಧಾರ ಮಾಡಿ ಅಂತಾರೆ ನಮ್ಮ ರಾಜ್ಯದಲ್ಲಿ. ಹೊರಗಡೆ ದೇಶ ಕರ್ಕೊಂಡು ಹೋಗ್ಬಿಟ್ಟು ಫಾರಿನೆಲ್ಲ ನೋಡ್ಕೊಂಬರ್ತಾರೆ ಹೈನುಗಾರಿಕೆನ. ಇಲ್ಲ, ಇಲ್ಲಿರೋ ಹೈನುಗಾರಿಕೆನ ಉದ್ಧಾರ ಮಾಡೋಕ್ಕೆ ಯೋಗ್ಯತೆ ಇರೋಂಥ ಜನಪ್ರತಿನಿಧಿಗಳಿದಾರಲ್ಲ ಅಲ್ವೇ? ಬೇಜಾರಾಗುತ್ತೆ ನಿಜವಲ್ಲ. ಯಾಕೆಂದ್ರೆ ಈ ಥರ ಮಾತಾಡಲೇಬೇಕು ನಾವು.
ಹಾಗಾಗಿ ಯಾಕೆಂದರೆ ತಾವು ಮಾತಾಡೋಕ್ಕಾಗಲ್ಲ, ಯಾಕೆಂದರೆ ಇಲ್ಲಿ ನೀವು ಸಾಕಾಣಿಕೆಗಾರರಿಂದ ನಿಮ್ಗೆ ತೊಂದರೆ ಆಗುತ್ತೆ, ಮಾಧ್ಯಮದವ್ರು ನಾವು ಮಾತಾಡ್ಬೋದು. ದಯವಿಟ್ಟು ಇಂಥವ್ರಿಗೆ ಸಹಾಯ ಮಾಡಿ. ಸರ್ಕಾರಿ ಭೂಮಿಯಲ್ಲೆಲ್ಲ ಇದ್ದರೆ ಒಂದಷ್ಟು ಕುಂಟೆ ಕೊಟ್ಟರೆ ಅವ್ರಿಗೆ ಪಾಪ ಅವ್ರಿಗೆ ಗೋಶಾಲೆ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಜೊತೆಗೆ ಗೋ ಸಂರಕ್ಷಣೆ ಕೂಡ ಮಾಡ್ತಾಯಿದ್ದಾರೆ, ಜೊತೆಗೆ ಒಂದು ಹಳ್ಳಿಕಾರ ತಳಿ ಕೂಡ ಉಳಿಸ್ತಾ ಇದ್ದಾರೆ. ರೈತ ಸಂಘಟನೆಗಳು ದಯವಿಟ್ಟು ಜೊತೆ ಇರಬೇಕು. ಇಲ್ಲಿಯವರು ನಂಜನಗೂಡವರು. ತಮ್ಮ ಫೋನ್ ನಂಬರ್ ಹೇಳಿ ಸರ್. 89 ಓಕೆ, 382103. ಮತ್ತೊಮ್ಮೆ ಹೇಳಿ. 8970382103. ಏಕೆಂದರೆ ನಮ್ಮ ತಳಿಗಳನ್ನ ತೋರಿಸೋಕ್ಕೆ ಫಾರಿನ್ ಕರ್ಕೊಂಡು ಹೋಗ್ತಾರೆ ರಾಜಕಾರಣಿಗಳನ್ನ, ಆಯಿತಾ. ಆದರೆ ಇಲ್ಲಿರೋ ರಾಜಕಾರಣಿಗಳು ಅಥವಾ ಇಲ್ಲಿರೋ ಜನಪ್ರತಿನಿಧಿಗಳು ಎಲ್ಲ ಇಡೀ ರಾಜ್ಯದಲ್ಲಿ ಹೇಳ್ತಾರೆ ನಾನು ಇದೊಂದೇ ಅಂತ, ನಂಜನಗೂಡು ಒಂದೇ ಅಂತ ಹೇಳ್ತಾ ಇಲ್ಲ. ಈ ಥರ ಸಂರಕ್ಷಕರಿಗೆ ಮತ್ತು ತಳಿನ ಸಂರಕ್ಷಣೆ ಮಾಡೋರಿಗೆ ಸಹಾಯ ಮಾಡಬೇಕು ಅಂತ ಕೂಡ ಸಾರ್ವಜನಿಕ ಕೇಳ್ತಾ ಇರ್ತಾವೆ. ಒಳ್ಳೆಯದಾಗಲಿ ಸರ್, ಥ್ಯಾಂಕ್ ಯು.